ಗೈಸ್, ಗುಡ್ ಮಾರ್ನಿಂಗ್. ಆಲ್ಮೋಸ್ಟ್ 1 ಮಂತ್ ಆದಮೇಲೆ ನಾನು ಯೂಟ್ಯೂಬ್ ಲಾಂಗ್ ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ. ಸೊ 1 ಮಂತ್ವರೆಗೂ ನಂಗೆ ಯಾವುದೇ ವಿಡಿಯೋ ಅಪ್ಲೋಡ್ ಮಾಡಲಿಕ್ಕಾಗಿರಲಿಲ್ಲ ಡ್ಯೂ ಟು ಸಮ್ ವರ್ಕ್ ಶೆಡ್ಯೂಲ್, ಆಮೇಲೆ ಪರ್ಸ್ನಲ್ ಬ್ಲಾಗಿಂಗ್ ಮಾಡ್ತಿರ್ತೀನಲ್ಲ. ಸೊ ಆ ಕಾರಣದಿಂದ ಲಾಂಗ್ ವಿಡಿಯೋಗಳನ್ನ ಮಾಡಲಿಕ್ಕಾಗಿರಲಿಲ್ಲ. ಈಗ ಮಾಡಲಿದ್ದೀನಿ. ಈಗ ನಾನು ವಿಡಿಯೋ ಮಾಡ್ತಿರೋವಂಥದ್ದು, ದಿಸ್ ಇಸ್ ಫಸ್ಟ್ ವಿಡಿಯೋ ಫ್ರಮ್ Insta360. ರೀಸೆಂಟ್ಲಿ ನಾನು Insta360 ಟೂಲ್ನ ಪರ್ಚೇಸ್ ಮಾಡಿದೆ. ಸೊ ಅದರಿಂದ ನಾನು ಈಗ ವಿಡಿಯೋಗಳನ್ನ ಮಾಡಿದ್ದೀನಿ. ಈಗ ನಾನು ಹೊರಟಿದ್ದು ಈಗ ದಾವಣಗೆರೆಗೆ ಹೊಂಟಿದ್ದೀನಿ. ಯಾರಿದ್ದಾರೆ ನೋಡ್ರಲ್ಲಿ, ಎಸ್, ವೈಷ್ಣವಿ ಜೊತೆ ದಾವಣಗೆರೆಗೆ ಹೊರಟಿದ್ದೀನಿ. ಓಕೆ, ಈಗ ನಾವು ದಾವಣಗೆರೆಗೆ ಹೊರಟಿವಿ ಫ್ರೆಂಡ್ಸ್. ದಾವಣಗೆರೆಯಲ್ಲಿ ಒಂದು ಕೆಲಸ ಇತ್ತು ಆ್ಯಂಡ್ ಆಲ್ಸೋ ಸ್ವಲ್ಪ ಬಟ್ಟೆ ಖರೀದಿ ಮಾಡೋದಿತ್ತು. ಸೊ ಅದಕ್ಕೋಸ್ಕರ ದಾವಣಗೆರೆಗೆ ಹೊರಟಿದ್ದೀವಿ. ಅಲ್ಲಿವತ್ತು ಏನೇನು ವರ್ಕ್ ಇದೆ ಅದನ್ನೆಲ್ಲ ನಿಮಗೆ ಈ ವ್ಲಾಗ್ ಒಳಗಡೆ ತೋರಿಸುವಂಥ ಪ್ರಯತ್ನ ಮಾಡ್ತೀನಿ. ಸೊ ನಾವೆಲ್ಲೆಲ್ಲಿ ಹೋಗ್ತೀವಿ ಅದನ್ನು ಒಂದು ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ. ಲೆಟ್ ಅಸ್ ಸಿ ವಾಟ್ ಇಸ್ ದ ರಿಸಲ್ಟ್ ಆಫ್ ದಿಸ್ ವಿಡಿಯೋ. Insta360 ಒಳಗೆ ಫಸ್ಟ್ ಟೈಮ್ ಯೂಟ್ಯೂಬ್ ವಿಡಿಯೋ ಮಾಡಲಿದ್ದೀನಿ. ನೋಡೋಣಂತ ಇದ್ರ ಕ್ಲಾರಿಟಿ, ಇದ್ರ ಔಟ್ಪುಟ್ ಎಲ್ಲ ಹೆಂಗೆ ಬರ್ತದಂತ. ಲೆಟ್ಸ್ ಗೋ. ವಿಡಿಯೋ ನಾನು ಮ್ಯೂಸಿಕ್ ಅಂತೀನಿ. ವೇಟ್ ಮಾ. ನೀ ಸುಮ್ಮನೆ ಅದನ್ನೊಂಚೂರು ಲಘು ಹೇಳ್ಬಿಟ್ಟಿದ್ರೆ ನಾ ಶನಿವಾರ ನೈಟ್ ಓದ್ತಿದ್ದೆ. ಶನಿವಾರ ನಿಮ್ಮನ್ನು ಡ್ರಾಪ್ ಮಾಡ್ತಿದ್ದೆ. ನೆಕ್ಸ್ಟ್ ಕ್ಲೋಸ್ ಮಾಡ್ಬೇಕಂದ್ರೆ ಗೈಸ್, ನಾವು ಯಾವ ಕೆಲಸಕ್ಕೆ ಬಂದಿದ್ವಿ ಆ ಕೆಲಸ ಮುಗೀತೀಗ. ಸೊ ಹಿಂಗಾಗಿ ನಾವಿಲ್ಲೇ ಒಂದು ಕಡೆ ಊಟಕ್ಕೆ ಹೋಗ್ಬೇಕಂತ ಅಂದ್ಕೊಂಡಿದ್ವಿ. ಸೊ ಆ ಊಟದ ಜಾಗ ಬಂದ್ಬಿಟ್ಟು ಪುರೋಹಿತ್ ಹೋಟೆಲ್ ಅಂತಂದ್ಬಿಟ್ಟು ಪಂಜಾಬಿ ಅಲ್ಲ, ರಾಜಸ್ಥಾನ್ ಹೋಟೆಲ್. ಅದು ಹೆಂಗದ ಅಂತಂದು ಹೇಳ್ತೀನಿ. ಹುಷಾರು. ಸೊ ಇದೇ ಅದು ಪುರೋಹಿತ್ ಅಂತಂದು ನೋಡಂಬರಿ ಏನಾಗುತ್ತೆ. ಪಾಪಡಿ ಮಾಡಿ ಸಬ್ಜಿ ಯಾವ್ದು ಹೇಳಿ? ಸಬ್ಜಿ ದಾಲ್ ಬೆಂಡಿ ಮಸಾಲ ಹೇಳಿ. ಬೇಡ, ಆಲೂ ಮಟರ್ ಮಿಕ್ಸ್ ವೆಜ್, ಸೇವ್ ಬಾಜಿ ಇಲ್ಲ ಸೇವ್ ಟೊಮೊಟೊ ಸೇವ್ ಟೊಮಟರ್ ಒಂದು ಸಾಕ. ಒಂದು ದಾಲ್ ಹೇಳಿ, ದಾಲ್ ಫ್ರೈ ಹೇಳಿ. ಹಾಫ್ ನೈ ಆತ ಏನ ಫುಲ್? ಒಂದು ಕೆಲಸ ಮಾಡಿರಿ, ಇಲ್ಲ ನೋಡ್ರಿ, ಒಂದೇ ಹೇಳ್ರಿ ಸಬ್ಜಿ, ಸೇವ್ ಟೊಮೊಟರು, ಚಾರ್ ಪುಲ್ಕ. ಆಯ್ತು, ಅಷ್ಟು ಮಾಡಿ ಗೈಸ್. ಸಾಧ್ಯವಾದಷ್ಟು ರಾಜಸ್ಥಾನ್ ಕಲ್ಚರ್ನ ಇಲ್ಲಿ ಪ್ರೆಸೆಂಟ್ ಮಾಡ್ಲಿಕ್ಕೆ ಟ್ರೈ ಮಾಡಿದ್ದಾರೆ. ಸೊ ಲುಕಿಂಗ್ ವೆರಿ ಬ್ಯೂಟಿಫುಲ್ ಆ್ಯಂಡ್ ವೆರಿ ಪ್ರಿಟಿ. ರಾಜಸ್ಥಾನ್ ಸಾಂಗ್ ಮಸಾಲ ರೈಸ್ ಗೈಸ್. ಪುಲ್ಕ ಸೇವ್ ಟೊಮೊಟೊ. ಹಾಂ, ಎಸ್, ಎಕ್ಸಾಕ್ಟ್ಲಿ. ಸ್ನೇಹಿತರೆ, ಮಸಾಲ ಗಿಸ ಸಖತ್ತಾಗಿದೆ. ದಾವಣಗೆರೆಯಲ್ಲಿ ಪುರೋಹಿತ್ ಹೋಟೆಲ್, ದಾವಣಗೆರೆಗೆ ಯಾವುದ್ರ ಕೆಲಸದ ಮೇಲೆ ಬಂದಾಗ ಪುರೋಹಿತ್ ಹೋಟೆಲ್ ಬಗ್ಗೆ ಭಾಳ ಬೆಸ್ಟ್ ಅದ. ಸೊ ಹೌ ಯು ಫೀಲ್? ಬ್ಯೂಟಿಫುಲ್. ಗೈಸ್, ನಾವೀಗೇನು ಹೋಗಿದ್ವಲ್ಲ ದಾವಣಗೆರೆ ಪುರೋಹಿತ್ ಹೋಟೆಲ್ ರಾಜಸ್ಥಾನಿ ಸ್ಪೆಷಲ್, ಜಸ್ಟ್ 2 days ಆಗಿತ್ತು ಹೋಗಿ ಜಸ್ಟ್ 2 days ಆಗಿತ್ತು. ಒಳ್ಳೆ ಊಟ ತಿಂದ್ವಿ. ಓಪನ್ ಆಗಿ 2 days ಆಗಿತ್ತು ಅದು. ಸೊ ಫಸ್ಟ್ ಕ್ಲಾಸ್ ಇತ್ತು ಊಟ ಮಾತ್ರ. ಸೊ ಅವರು ಕೂಡ ಭಾಳ ಬ್ಯೂಟಿಫುಲ್ ಆಗಿ ಕಸ್ಟಮರ್ಸ್ನ ಕೇರ್ ತೊಗೊಳ್ತಾರೆ. ಆ್ಯಂಡ್ ಆಲ್ಸೋ ಟೇಸ್ಟ್ ಬಗ್ಗೆ ಎರಡು ಮಾತಿಲ್ಲ, ಒಳ್ಳೆ ಟೇಸ್ಟ್ ಮೇಂಟೈನ್ ಮಾಡಿದ್ರೆ. ಆ್ಯಂಬಿಯನ್ಸ್ ಒಂಥರ ರಾಜಸ್ಥಾನಕ್ಕೆ ಹೋಗಿದ್ದೀವಿ ಅನ್ನೋ ಫೀಲ್ ಆಗುತ್ತೆ. ಸೊ ದಾವಣಗೆರೆಯಲ್ಲಿ ಯಾರಿದ್ರಿ, ದಯವಿಟ್ಟು ಪುರೋಹಿತ್ ಹೋಟ್ಲಿಗೆ ಬಂದು ಒಂದ್ಸರಿ ಊಟ ಮಾಡಿರಿ. ಡೆಫಿನೆಟ್ಲಿ ಯು ವಿಲ್ ಲವ್ ಇಟ್.
BSc ಎಕ್ಸ್ಕ್ಲೂಸಿವ್ ಹೊಂಟೇವಿ ಗೈಸ್. ಇವ್ರು ಏನೋ ಒಂದು ಬಟ್ಟೆ ತೊಗೋಬೇಕಂತ. ಅಣ್ಣ ಆ ಕಡೆಗೆ ಹೋಗ್ಬೇಕಣ್ಣ, ನಮ್ಮ ಪಾರ್ಕಿಂಗ್ ಇಲ್ಲ ಅಲ್ಲಿ ಆ ರೋಡ್ ಒಳಗೆ ಹೋಗ್ಬೇಕು. ಅಲ್ಲಿ ಲೆಫ್ಟಿಗ ಇಲ್ಲಿ ಒಳಗಡೆ ರೇಟಿ ಸಾಕು. ಅದ ಎಡಗ ಹ್ಞೂ ಎಡ್ಕ ಮತ್ತೆ ತಿರ್ಸ್ಕೊಂಬರೋಕೆ ಹೋಗಿ ಹಿಂಗೆ ತಿರ್ಗಿ ಹಿಂಗೆ ಬೇಕಾ. ಗಿರಾಕಿಲ್ಲ ಮತ್ತೆ ಚಲೋ ಅದ. ಗೈಸ್ ಇವತ್ತು BS ಎಕ್ಸ್ಕ್ಲೂಸಿವ್ ಒಳಗೆ ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಪಂಜಾಬಿ ಒಳಗೆ ಎಷ್ಟು ಚಲೋ ಊಟ ಆಗಿತ್ತು. ಆ ಊಟ ಮಾಡ್ಕೊಂಡು ಸುಮ್ಮನೆ ಕಾರ್ ಹತ್ತೋ ಬದಲಿ ಅಲ್ಲೊಂದು ಮಿಕ್ಸ್ಡ್ ಚಾಟ್ ಮಸಾಲ ಅಂತ ಹೇಳ್ಬಿಟ್ಟು ನೋಡಿ ಪಾಯ್ ಚಪ್ಪಲ ಒಂದು ಲೀಟರ್ ಬಾಟ್ಲ್ ಖಾಲಿ ಮಾಡಿದ್ವಿ. ಒಂದು ಲೀಟ್ರ್ ವಾಟರ್ ಬಾಟಲ್ ನೀರು ಖಾಲಿ ಮಾಡೋದಂತ. ಅದೇನೋ ಟೇಸ್ಟ್ ಇರ್ಬೋದು ಅಂತ ಏನೋ ನಾವು ತೊಗೊಂಡ್ವಿ, ಬಟ್ ಟೇಸ್ಟ್ ಇರಲಿಲ್ಲ, ಫುಲ್ ಖಾರ ಇತ್ತದ. ಅದು ಮುಗಿಸ್ಕೊಂಡು ಅದನ್ನ ತಿಂದು ಹಂಗೆ ಹೊಂಟೇವಿ ಊರ ಕಡೆ. ಇವತ್ತು ಮಸ್ತ್ ಇತ್ತು. ಸೊ ಬೆಳಿಗ್ಗೆ ಆಲ್ಮೋಸ್ಟ್ ಒಂದು 12 ಗಂಟೆ ಹಿಂಗೆ ರೀಚ್ ಆಗಿದ್ವಿ. ದಾವಣಗೆರೆ ರೀಚ್ ಆಗಿ ಸಪ್ನಾ ಬುಕ್ ಹೌಸಿಗೆ ಹೋಗಿ ಅಲ್ಲಿ ಅವ್ರದ್ದೊಂದು ವಿಡಿಯೋ ಮಾಡೋದಿತ್ತು. ಸಪ್ನಾ ಬುಕ್ ಹೌಸ್ ದ ಇಂಪಾರ್ಟೆನ್ಸ್ ರಿಲೇಟೆಡ್ ಒಂದು ವಿಡಿಯೋ ಮಾಡಿ, ಸೊ ಅಲ್ಲಿಂದ ಪಂಜಾಬಿ ಡಾಬಾ ಯಾವುದದು ಪುರೋಹಿತ್ ರೀಸೆಂಟ್ಲಿ ಸ್ಟಾರ್ಟ್ ಆಗೈತೆ, ಇವತ್ತು 4ನೇ ದಿವಸ. ಸೊ ಅಲ್ಲಿ ಹೋಗಿ ಊಟ ಮುಗಿಸ್ಕೊಂಡು BS ಎಕ್ಸ್ಕ್ಲೂಸಿವ್ ಹೋಗಿ ಶಾಪಿಂಗ್ ಮುಗಿಸ್ಕೊಂಡು ಈಗ ಊರ ಕಡೆ ಪ್ರಯಾಣ. ಬರ್ರಿ, ಚಲೋ ಇತ್ತು ಊಟ. ಬೆಸ್ಟ್ ಇತ್ತು ಊಟ, ಮಾತ್ರ ಬೆಸ್ಟ್ ಇತ್ತು.